ಎಲ್ಲರಿಗೂ ನಮಸ್ತೆ. ಗೌರ್ಮೆಂಟ್ ಎಂಪ್ಲಾಯೀಸ್ ಏರಿಕೆಯಾಗಿರುವ ತುಟ್ಟಿ ಭತ್ಯೆ ಅಂದ್ರೆ ಡಿಎ ಸರ್ಕಾರಿ ನೌಕರರ ಕೈ ಸೇರುವುದು ಯಾವಾಗ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಸೊ ಇದ್ರ ಬಗ್ಗೆ ನಾವಿವತ್ತು ನೋಡೋದಾದ್ರೆ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಯಂತೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಅಂದ್ರೆ ಡಿಎ ಏರಿಕೆ ಮಾಡಿದೆ. ನವೆಂಬರ್ನಲ್ಲಿ ಈ ಕುರಿತು ಆದೇಶ ಪ್ರಕಟವಾಗಿದ್ದು, ಏರಿಕೆಯಾಗಿರುವ ಡಿಎ ನೌಕರರ ಕೈ ಸೇರುವುದು ಯಾವಾಗ ಎಂಬುದು ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಸರ್ಕಾರಕ್ಕೆ ತನ್ನ ಆದೇಶದಲ್ಲಿ ಡಿಎಯನ್ನು ಪ್ರಸ್ತುತ ಮೂಲ ವೇತನದ ಶೇಕಡ 8.50 ಇಂದ ಶೇಕಡ 10.75ಕ್ಕೆ ಪರಿಷ್ಕರಿಸಿದೆ. ಗೊತ್ತಾಯ್ತಲ್ಲ, ಅಂದ್ರೆ 8.5% ಇಂದ 10.75 ಅಂದ್ರೆ 10.75 ಒಂದು ಶೇಕಡಕ್ಕೆ ಪರಿಷ್ಕರಿಸಿದೆ. ಪರಿಷ್ಕೃತ ದರಗಳ ಆರ್ಥಿಕ ಲಾಭ ದಿನಾಂಕ 1/8/2024 ಲಭ್ಯವಾಗುತ್ತೆ ಅಂತ ಹೇಳಿಕೆ ನೀಡಿತು. ಆದರೆ ಇನ್ನೂ ಯಾವುದೇ ಒಂದು ಪ್ರೋಸೆಸ್ ಇಲ್ಲ. ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಏರಿಕೆ ಕುರಿತು ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಉಮಾ ಕೆ ಸರ್ಕಾರದ ಜಂಟಿ ಕಾರ್ಯದರ್ಶಿ ಅವರಿದ್ದಾರೆ, ಆರ್ಥಿಕ ಇಲಾಖೆ ಆದೇಶ ಹೊರಡಿಸಿದ್ದರು. ಆದೇಶದನ್ವಯ ಪಾವತಿ ಆಗಬೇಕು ಆ ತುಟ್ಟಿ ಭತ್ಯೆ ಬಾಕಿ 2024 ಡಿಸೆಂಬರ್ ಮಾಹೆಯ ವೇತನ ಒಂದು ಬಟವಾಡೆಗೂ ಮೊದಲು ಪಾವತಿ ಮಾಡತಕ್ಕದ್ದಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಓಕೆನಾ. ಸೊ ಮುಂದೆ ನೋಡೋದಾದ್ರೆ ಈ ಒಂದು ತುಟ್ಟಿ ಭತ್ಯೆ ಏನಿದೆ ಅದು ಡಿಸೆಂಬರ್ ವೇತನದಲ್ಲಿ ಸೇರ್ಪಡೆ, ಅಂದ್ರೆ ರಾಜ್ಯ ಸರ್ಕಾರಿ ನೌಕರರ ಡಿಸೆಂಬರ್ ತಿಂಗಳ ವೇತನದಲ್ಲಿ ಏರಿಕೆಯಾಗುವ ತುಟ್ಟಿ ಭತ್ಯೆ ಸೇರ್ಪಡೆಯಾಗಿದೆ. ಈಗಾಗಲೇ ವೇತನದಲ್ಲಿ ಡಿಎ ಸೇರಿಸುವ ಒಂದು ಕೆಲಸಕ್ಕೆ ಓಕೆನಾ HRMS ನಲ್ಲಿ ಚಾಲನೆ ಕೊಡಲಾಗಿದೆ ಅಂತ ಕೂಡ ತಿಳಿಸಿದ್ದಾರೆ. ಈ ತಿಂಗಳ ವೇತನ ಬಿಲ್ನಲ್ಲಿಯೇ ಏರಿಕೆಯಾಗಿರುವ ತುಟ್ಟಿ ಭತ್ಯೆ ಸೇರಿರುತ್ತೆ ಅಂತ ಒಂದು ಸರ್ಕಾರಿ ನೌಕರರ ಟೆಲಿಗ್ರಾಮ್ ಚಾನಲ್ನಲ್ಲಿ ಮಾಹಿತಿ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದ್ರೆ ನಿಮಗೆ ಡಿಸೆಂಬರ್ ಒಂದು ಸ್ಯಾಲರಿನಲ್ಲಿ ಬರ್ತಾ ಇದೆ ಅಂತ ತಿಳಿಸಿದ್ದಾರೆ. ಸೊ ಕಾದ್ ನೋಡಬೇಕು ಡಿಸೆಂಬರ್ ಸ್ಯಾಲರಿ ಬಂದ್ಮೇಲೆ ಏನಿದೆ ಇದ್ರ ಸ್ಟೇಟಸ್ ಅಂತ. ಅದಾದ ನಂತರ ಸರ್ಕಾರವು ತನ್ನ ಆದೇಶದಲ್ಲಿ 2024 ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ನೌಕರರಿಗೆ ನೀಡ್ತಾ ಇದ್ದಾರೆ ತುಟ್ಟಿ ಭತ್ಯೆಯ ದರಗಳನ್ನು 1ನೇ ಜುಲೈ 2024 ಬರುವಂತೆ, ಅಂದ್ರೆ ಪ್ರಸ್ತುತ ಮೂಲ ವೇತನ 8.5 ನಾವಾಗಲೇ ಹೇಳಿದಂಗೆ 8.5ರಿಂದ 10.75ಕ್ಕೆ ಪರಿಷ್ಕರಿಸಿ ಹೆಚ್ಚಳ ಮಾಡಲು ಹರ್ಷಿಸುತ್ತದೆ ಅಂದ್ರೆ ಮಾಡಿದರೆ. ಪರಿಷ್ಕೃತ ತುಟ್ಟಿ ಭತ್ಯೆಯ ದರಗಳು ಆರ್ಥಿಕ ಲಾಭ ದಿನಾಂಕ 1/8/2024 ಲಭ್ಯವಾಗುತ್ತೆ ಅಂತ ಹೇಳಿದ್ದಾರೆ. ಸೊ ರಾಜ್ಯ ಸರ್ಕಾರದ ಈ ನಿವೃತ್ತಿ ವೇತನದಾರರು ಯಾರಿದ್ದಾರೆ ಮತ್ತೆ ಕುಟುಂಬ ನಿವೃತ್ತಿ ವೇತನದಾರರಿಗೆ ಮತ್ತು ರಾಜ್ಯ ಸಂಚಿತ ನಿಧಿಯಿಂದ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಪಡೆಯುತ್ತಿರುವ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನಿವೃತ್ತಿ ವೇತನದಾರರು, ಕುಟುಂಬ ನಿವೃತ್ತಿ ವೇತನದಾರರಿಗೂ ಸಹ ಹಾಲಿ ಲಭ್ಯವಿರುವ ತುಟ್ಟಿ ಭತ್ಯೆಯ ದರಗಳನ್ನು ಮೂಲ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನ ಪ್ರಸ್ತುತ 8.5ರಿಂದ 10.7 ಅಂದ್ರೆ 7.5ಕ್ಕೆ ಹೆಚ್ಚಿಸಲಾಗಿದೆ ಅಂತ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಸೊ ಗೊತ್ತಾಯ್ತಲ್ಲ, ಒಂದು ಇವಾಗಿನ ಟೆಲಿಗ್ರಾಮ್ ಅಂದ್ರೆ ರೀಸೆಂಟ್ ಇನ್ಫಾರ್ಮೇಶನ್ ಪ್ರಕಾರ ಅಂದ್ರೆ ಬಂದೇ ಇನ್ಫಾರ್ಮೇಶನ್ ಪ್ರಕಾರ ನಾವು ಅವರು ಡಿಎನ ಡಿಸೆಂಬರ್ ಸ್ಯಾಲರಿ ಏನು ಡಿಸೆಂಬರ್ ವೇತನ ಏನಿದೆ ಅದರಲ್ಲಿ ಸೇರಿಸಿದೀವಿ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಅಂದ್ರೆ ಕೆಲವೊಂದು ಸರ್ಕಾರಿ ಟೆಲಿಗ್ರಾಮ್ ಚಾನಲ್ ನಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನೊಂದು ಈ ಒಂದು ವೇತನದಾರರು ಏನಿದೆ ಓಕೆನಾ, ಸೊ ಅನುದಾನಿತ ವೇತನದಾರ ಇರ್ಬೋದು ಅಥವಾ ರಾಜ್ಯದ ಸಂಚಿತ ವೇತನ ನಿಧಿಯಿಂದ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಪಡೆಯುತ್ತಿರುವ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನಿವೃತ್ತಿ ವೇತನದಾರರಿದ್ದಾರೆ, ಅವ್ರಿಗೂ ಕೂಡ ಈ ಒಂದು ಡಿಎ 8.50 ಇಂದ 10.75ಕ್ಕೆ ಹೆಚ್ಚಿಸಲಾಗಿದೆ ಅಂತ ಕೂಡ ತಿಳಿಸಿದ್ದಾರೆ. ಅಂದ್ರೆ ಅನ್ವಯವಾಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಸೊ ಒಟ್ಟಾರೆ ನೋಡೋದಾದ್ರೆ ಕೇಂದ್ರದ NDA ಸರ್ಕಾರ ದೀಪಾವಳಿ ಹಬ್ಬಕ್ಕೆ ಒಂದು ತನ್ನ ನೌಕರರಿಗೆ ಒಂದು ಗುಡ್ ನ್ಯೂಸ್ ಅನ್ನೇ ಕೊಟ್ಟಿತ್ತು. ಡಿಎ ಕೂಡ ಜಾಸ್ತಿ ಮಾಡಿತ್ತು, DR ಏರಿಕೆ ಕೂಡ ಮಾಡಿತ್ತು, ತುಟ್ಟಿ ಪರಿಹಾರ ಅಂತ ಹೇಳ್ತಾರೆ ಓಕೆನಾ. ತುಟ್ಟಿ ಭತ್ಯೆ ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರ DA ಮತ್ತು DR ಅಂತ ಹೇಳ್ತಾರೆ. ಸಂಪ್ರದಾಯದಿಂದ ಕೇಂದ್ರ ಸರ್ಕಾರ ಡಿಎ ಏರಿಕೆ ಮಾಡಿದ ಬಳಿಕ ರಾಜ್ಯ ಸರ್ಕಾರವು ಮಾಡಬೇಕಿತ್ತು, ಆದರೆ ಸರ್ಕಾರ ಆದೇಶ ಹೊರಡಿಸಲು ತುಂಬಾ ವಿಳಂಬ ಮಾಡಿತ್ತು. ಆದ್ದರಿಂದ ರಾಜ್ಯ ಸರ್ಕಾರಿ ನೌಕರರ ಸಂಘ ಆ ಒಂದು ಮುಖ್ಯಮಂತ್ರಿ ಮತ್ತು ಆರ್ಥಿಕ ಇಲಾಖೆ ಅಧಿಕಾರಿಗಳಿಗೆ ಮನವಿ ಕೂಡ ಸಲ್ಲಿಕೆ ಮಾಡಿದ್ರು, ಅಂದ್ರೆ ಲೆಟರ್ ಕೂಡ ಬರೆದಿದ್ರು. ಯಾಕಂದ್ರೆ ವಾಡಿಕೆ ಏನಿದೆ ಅಂದ್ರೆ ಕೇಂದ್ರ ಸರ್ಕಾರ ಯಾವಾಗ DR ನ ಹೆಚ್ಚಳ ಮಾಡುತ್ತೆ ಆವಾಗ ರಾಜ್ಯ ಸರ್ಕಾರ ಕೂಡ ಮಾಡ್ತಾ ಇತ್ತು, ಮೊದಲಿನಿಂದನೂ ಹಾಗೆ ಬಂದಿರೋದು. ಬಟ್ ಇಲ್ಲಿ ಕೆಲವೊಂದು ಡಿಲೇ ಆಗಿದೆ. ಸೊ ಇವಾಗ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಒಂದು ಡಿಸೆಂಬರ್ ಸ್ಯಾಲರಿನಲ್ಲಿ ನಾವು ಆಡ್ ಮಾಡಿದೀವಿ ಅನ್ನೋ ಒಂದು ನ್ಯೂಸ್ ಕೂಡ ಟೆಲಿಗ್ರಾಮ್ ಚಾನಲ್ ನಲ್ಲಿ ಓಡಾಡ್ತಿದೆ. ಅದು ಸರ್ಕಾರಿ ನೌಕರರ ಒಂದು ಟೆಲಿಗ್ರಾಮ್ ಚಾನಲ್ ನಲ್ಲಿ. ಸೊ ಕಾದ್ ನೋಡಬೇಕು ಈ ಒಂದು ಡಿಸೆಂಬರ್ ಸ್ಯಾಲರಿನಲ್ಲಿ ಏನ್ ಮೇಜರ್ ಆಗಿ ಚೇಂಜಸ್ ಆಗುತ್ತೆ ಅಂತ ಒಂದು ಕಾದ್ ನೋಡೋಣ. ಮತ್ತೆ ಒಂದು ಗುಡ್ ನ್ಯೂಸ್ ಅಂತ ಕೂಡ ಹೇಳ್ಬೋದು ಓಕೆನಾ. ಅಂತಿಮವಾಗಿ ನೀವು ನೋಡೋದಾದ್ರೆ ರಾಜ್ಯ ಸರ್ಕಾರ ನವೆಂಬರ್ ಅಂತ್ಯದಲ್ಲಿ ಡಿಎ ಏರಿಕೆ ಮಾಡಿ ಆದೇಶ ಹೊರಡಿಸಿತ್ತು. ಕೇಂದ್ರ ಸರ್ಕಾರ ಅಖಿಲ ಭಾರತ ಬೆಲೆ ಸೂಚ್ಯಂಕ ಅನ್ನೋದು ಅಂದ್ರೆ ಏನೊಂದು ಮೂವ್ಮೆಂಟ್ ಇದೆ ಈ ಒಂದು
ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ದಿನ ಕಳೆದಂಗೆ ಬೆಲೆಗಳು ಕೂಡ ಏರಿಕೆ ಆಗ್ತಾ ಇರುತ್ತೆ. ಓಕೆನಾ, ಅದರ ಅನ್ವಯ ದಿನಾಂಕ 1/7/2024 ಅನ್ವಯವಂತೆ 3% ತುಟ್ಟಿ ಭತ್ಯೆ ಮಂಜೂರು ಮಾಡಿದೆ. ಕರ್ನಾಟಕ ಸರ್ಕಾರ ಡಿಎ ಅನ್ನು ಮೂಲ ವೇತನದ 8.5% 10.75% ಪರಿಷ್ಕರಿಸಿದೆ. ಓಕೆನಾ, ಸೊ ಒಟ್ಟಾರೆ ಇದು ಗುಡ್ ನ್ಯೂಸ್ ಅಂತ ಕೂಡ ಹೇಳ್ಬೋದು. ಓಕೆನಾ, ಸೊ ಇದು ಇವತ್ತಿನ ಅಪ್ಡೇಟ್ ಆಗಿದೆ. ಸೊ ಇದ್ರ ಬಗ್ಗೆ ಏನಾದ್ರು ಚೇಂಜಸ್ ಆಗಿ ಡಿಸೆಂಬರ್ ಸ್ಯಾಲರಿನಲ್ಲಿ ಬಂದೆ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿ ಕೂಡ ತಿಳಿಸ್ತೀನಿ. ಓಕೆನಾ, ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಒಂದು ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೂಡ ಮಾಡಿ. ಧನ್ಯವಾದಗಳು.